ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ನಾನು ರೀಸೆಂಟ್ಲಿ ನೀಮ್ ಕರೋಲಿ ಬಾಬಾ ಅವ್ರ ವಿಡಿಯೋ ಪೋಸ್ಟ್ ಮಾಡಿದ್ದೆ ಆ್ಯಂಡ್ ಸದ್ಯಕ್ಕೆ ಆ ವಿಡಿಯೋ ನಿಮಗೆ ನನ್ನ ಚಾನಲ್ಲಿ ಕಾಣಿಸ್ತಾ ಇರಲ್ಲ. ಹಾಗಾಗಿ ಇದು ಏನಕ್ಕೆ ರೀಸನ್ ಅಂತ ನಾನು ಹೇಳಿಬಿಟ್ಟು ಕೆಲವು ಡೀಟೇಲ್ ಹೇಳ್ತಿದ್ದೀನಿ. ಬಿಕಾಸ್ ತುಂಬ ಜನ ವಿಡಿಯೋ ನೋಡಿದ್ರಿ ಆ್ಯಂಡ್ ಈ ವಿಡಿಯೋ ತುಂಬ ಜನ ಫಸ್ಟ್ ಟೈಮು ನೋಡಬಹುದು. ಹಾಗಾಗಿ ನಿಮಗೆ ಗೊತ್ತಾಗಲ್ಲ ವಾಟ್ ಈಸ್ ದ್ಯಾಟ್ ಅಂತ. ಹಾಗಾಗಿ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ದೆನ್ ಆ ವಿಡಿಯೋ ಬಗ್ಗೆ ಫಸ್ಟ್ ಹೇಳ್ತೀನಿ ವೈ ಐ ರಿಮೂವ್ಡ್ ಅಂತ. ಸೊ ನಾನು ಪೋಸ್ಟ್ ಮಾಡಿರುವಂಥ ವಿಡಿಯೋದಲ್ಲಿ ಅವರ ಒಂದು ಮಂತ್ರನ ಆ್ಯಡ್ ಮಾಡಿದ್ದೆ. ಆ ಮಂತ್ರ ಆಲ್ರೆಡಿ ಬೇರೆ ಒಂದು ಚಾನಲಲ್ಲಿ ಇರೋದ್ರಿಂದ ಅದೇ ಮಂತ್ರ ನಾನು ಡೌನ್ಲೋಡ್ ಮಾಡಿ ಕೇಳ್ತಾ ಇದ್ದಿದ್ದು ವೆನ್ ಐ ವಾಸ್ ಮ್ಯಾನಿಫೆಸ್ಟಿಂಗ್, ರೈಟ್? ಸೊ ಆಗ ಅದೇ ಮಂತ್ರ ನೀವು ಕೇಳಿ ಅಂಥೇಳಿ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೆ. ಸೊ ಅದ್ರದ್ದು ಕಾಪಿರೈಟ್ ಬಿದ್ದಿತ್ತು. ಹಾಗಾಗಿ ಐ ಹ್ಯಾವ್ ಟು ರಿಮೂವ್ ದ ವಿಡಿಯೋ. ಹಾಗಾಗಿ ಮತ್ತೆ ನಾನು ಇನ್ನೊಮ್ಮೆ ವಿಡಿಯೋ ಮಾಡ್ತಾಯಿದ್ದೀನಿ, ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಆ ಒಂದು ಆಡಿಯೋ ನಿಮಗೆ ನಾನು ಲಿಂಕ್ ಕೊಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ದ ಸೇಮ್ ಲಿಂಕ್, ನಾನು ಕೇಳಿ ಇರುವಂತಹ ಲಿಂಕ್ನೇ ನಾನು ನಿಮಗೆ ನನ್ನ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಪ್ಲಸ್ ಫಸ್ಟ್ ಕಾಮೆಂಟಲ್ಲೂ ಸಹ ನಾನು ಪಿನ್ ಮಾಡಿಡ್ತೀನಿ. ಸೊ ದ್ಯಾಟ್ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಆ ಮಂತ್ರನ ನೀವು ಅಲ್ಲಿ ಹೋಗ್ಬಿಟ್ಟು ಕೇಳಬಹುದು. ಓಕೆ, ಸೊ ಕಮಿಂಗ್ ಟು ದ ಮಂತ್ರ. ಓಕೆ, ಸೊ ಆ್ಯಸ್ ಐ ಆಲ್ರೆಡಿ ಮೆನ್ಷನ್ಡ್, ನಾನು ಫಸ್ಟ್ ಟ್ರೈ ಮಾಡ್ತೇನೆ ಎನಿಥಿಂಗ್ ಇಟ್ ಈಸ್ ಆ್ಯಂಡ್ ದೆನ್ ಅದರಿಂದ ನನಗೆ ವರ್ಕೌಟ್ ಆಗಿದೆ, ಏನಾದರೂ ಬೆನಿಫಿಟ್ ಆಗಿದೆ ಅಂದರೆ ಮಾತ್ರ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಅಂತ. ಸೊ ಆಲ್ ಆಫ್ ಸಡನ್ ನನಗೆ ಒಂದು ಟೈಮಲ್ಲಿ ಈ ಒಂದು ನೀಮ್ ಕರೋಲಿ ಬಾಬಾ ಅವರ ಒಂದು ವೀಡಿಯೋಸ್ ಪಾಪಪ್ ಆಗ್ತಾಯಿತ್ತು ಆ್ಯಂಡ್ ಐ ಜಸ್ಟ್ ಥಾಟ್ ಓಕೆ ನೋಡೋಣ ಏನು ಅಂತ. ದೆನ್ ಅವ್ರ ಬಗ್ಗೆ ಕೇಳಾದ ನಂತರ ಲೈಕ್ ಅಲ್ಲಿ ಜನ ಲೈಕ್ ನೈನಿತಾಲ್ ಹತ್ರ ಕೇಂಚಿ ಧಾಮ್ ಅನ್ನೋ ಒಂದು ಆಶ್ರಮ ಇದೆ, ಮಂದಿರ. ಓಕೆ, ಅಲ್ಲಿ ಹಿ ಯೂಸ್ ಟು ಬಿ ದೇರ್ ಆ್ಯಂಡ್ ಅಲ್ಲಿ ತುಂಬ ಜನ ನಂಬ್ತಾ ಇದ್ರು ದಟ್ ಅವರು ಒಂದು ಲಾರ್ಡ್ ಹನುಮಾನ್ ಇದೆ ಅಲ್ವಾ, ಲೈಕ್ ಲಾರ್ಡ್ ಹನುಮಾನ್ ಅವರ ಒಂದು ರೂಪ ಅಂತಲೂ ದೇ ಬಿಲೀವ್. ಓಕೆ, ಸೊ ಹಿ ವಾಸ್ ರಿಯಲಿ ಅ ವೆರಿ ಬ್ಯೂಟಿಫುಲ್ ಸೋಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೆಲವೊಬ್ರು ಜನರು ಅವರ ದ್ಯಾಟ್ ವಿಲ್ ಬಿ ವೆರಿ ಹೈ, ದ್ಯಾಟ್ ವಿ ವಿಲ್ ಗೆಟ್ ಲಾಟ್ಸ್ ಆಫ್ ಸೊಲ್ಯೂಷನ್ಸ್ ಫ್ರಮ್ ದೆಮ್. ಓಕೆ, ಸೊ ಹಾಗಾಗಿ ಈ ನೀಮ್ ಕರೋಲಿ ಬಾಬಾ ಅವರನ್ನು ತುಂಬ ಮಿರಾಕಲ್ಸ್ಗಳಿದ್ದಾವೆ. ಸೊ ಅದು ನಿಮಗೆ ಬೇಕಿದ್ದರೆ ನೀವು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ನೋಡಬಹುದು. ಬಟ್ ಸದ್ಯಕ್ಕೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ದಟ್ ಐ ಥಾಟ್ ಓಕೆ, ಸೊ ಐ ಹ್ಯಾವ್ ಅ ವಿಶ್ ಆ್ಯಂಡ್ ಇದು 1 ವೀಕಲ್ಲಿ ನನಗೆ ಫುಲ್ಫಿಲ್ ಆಗಬೇಕಿತ್ತು. ಆಲ್ರೆಡಿ ಆ ವಿಡಿಯೋ ಪೋಸ್ಟ್ ಮಾಡಿ 3 ಡೇಸ್ ಆದ ನಂತರ ನನ್ನ ಕ್ಲೈಂಟ್ ಸಹ ನನಗೆ ಮೆಸೇಜ್ ಮಾಡಿಬಿಟ್ಟು ಹೇಳಿದರು, ಮ್ಯಾಮ್ ಆಲ್ರೆಡಿ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ. ಬೇಕಿದ್ರೆ ನಾನು ನಿಮಗೆ ಅದರ ಸ್ಕ್ರೀನ್ಶಾಟ್ ಸಹ ಇಲ್ಲಿ ಶೋ ಮಾಡ್ತೀನಿ. ಸೊ ಆಲ್ರೆಡಿ ರಿಸಲ್ಟ್ ಸಿಗ್ತಾ ಇದೆ ಬೇರೆಯವ್ರಿಗೂ. ಓಕೆ, ಸೊ ಯಾವ ಥರ ಇದನ್ನು ನಾನು ಯೂಸ್ ಮಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಐ ಹ್ಯಾವ್ ಟು ಟೆಲ್, ನಾನೊಂದು ಡಿಕ್ಲರೇಷನ್ ಅನ್ನೋದು ಮಾಡಬೇಕಾಗತ್ತೆ. ಲೈಕ್ ನಂದು ಈ ಒಂದು ವಿಶ್ ಇದೆ ಆ್ಯಂಡ್ ಈ ವಿಶ್ನ ಪ್ಲೀಸ್ ನೀವು ಫುಲ್ಫಿಲ್ ಮಾಡಿ. ನಾನು ಅವರು ಚಾಂಟ್ ಮಾಡಿದ್ದಾರೆ. ಓಕೆ, ಆ ಮಂತ್ರನ ನಾವು ಕೇಳಬೇಕಾಗತ್ತೆ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಸೊ ಆ ಮಂತ್ರನ ನಾನು ಕೇಳ್ತೀನಿ ಫಾರ್ 1 ವೀಕ್ ಆ್ಯಂಡ್ ನನ್ನ ಈ ಒಂದು ಆಸೆ ನೀವು ಫುಲ್ಫಿಲ್ ಮಾಡಿ ಅಂತ ನಾನು ವಿಶ್ ಮಾಡ್ಕೊಂಡಿದ್ದೆ ಆ್ಯಂಡ್ ದಟ್ ಹ್ಯಾಸ್ ಆ್ಯಕ್ಚುಲಿ ಹ್ಯಾಪೆಂಡ್. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಇಟ್ಸ್ ನಾಟ್ ಅಬೌಟ್ 1 ವೀಕ್, ಇಟ್ಸ್ ನಾಟ್ ಅಬೌಟ್ 2-3 ಡೇಸ್, ಇಟ್ಸ್ ಅಬೌಟ್ ನಿಮಗೆ ಗೊತ್ತಿರುತ್ತೆ ನನ್ನ ಈ ಕೆಲಸಕ್ಕೆ ಎಷ್ಟು ಟೈಮ್ ಬೇಕಾಗಿರ್ಬೋದು ಅಥವಾ ಎಷ್ಟು ಟೈಮ್ ಬೇಕು ನಾರ್ಮಲಿ ಅಂತ ಅಲ್ವಾ. ಸೊ ನೀವು ಅಷ್ಟೇ ಟೈಮ್ ಕೊಟ್ಬಿಟ್ಟು ಈ ಕೆಲಸ ನಂದು ಆಗಲಿ ಅಂತ ವಿಶ್ ಮಾಡಿಕೊಂಡು ನೀಮ್ ಕರೋಲಿ ಬಾಬಾ ಹತ್ರ ಅವ್ರು ಚಾಂಟ್ ಮಾಡಿರುವಂಥ ಮಂತ್ರನ ನೀವು ಕೇಳಿ, ಆ ಲಿಂಕ್ ಕೊಡ್ತೀನಲ್ವ ನಾನು ಅದರಲ್ಲಿ. ಆ್ಯಂಡ್ ದೆನ್ ಯು ಹ್ಯಾವ್ ಟು ಸೇ ಇನ್ ರಿಟರ್ನ್ ನಾನು ಏನಾದರೂ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೆ ಈ ಕೆಲಸ ನಂದಾದರೆ ನಾನು ನಿಮ್ಮ ಬಗ್ಗೆ ಓಕೆ ನನ್ನ ಚಾನಲಲ್ಲಿ ಎಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ ಆ್ಯಂಡ್ ದೇರ್ ಆರ್ ಮೆನಿ ಪೀಪಲ್ ಹೂ ವಿಲ್ ಫಾಲೋ ಆ್ಯಂಡ್ ಹೂ ವಿಲ್ ಸೀಕ್ ಯುವರ್ ಹೆಲ್ಪ್ ಅಂತ. ಬಿಕಾಸ್ ನನ್ನ ಚಾನಲ್ ಇರೋದ್ರಿಂದ ನಾನು ಅವ್ರ ಬಗ್ಗೆನೇ ಅವ್ರ ನೇಮ್ನ ಸ್ಪ್ರೆಡ್ ಮಾಡ್ತೀನಿ ಅನ್ನೋವಂತಹ ಒಂದು ನಾನು ಇನ್ ರಿಟರ್ನ್ ಎನರ್ಜಿ ಎಕ್ಸ್ಚೇಂಜಲ್ಲಿ ನಾನು ಹೇಳ್ಕೊಂಡಿದ್ದೆ. ಹಾಗಾಗಿ ನಾನು ಫ್ಯೂ ಡೇಸ್ ಬ್ಯಾಕ್ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಆ್ಯಂಡ್ ಆಲ್ರೆಡಿ ಇಟ್ಸ್ ವರ್ಕಿಂಗ್ ಲೈಕ್ ಬ್ಯೂಟಿಫುಲ್ ಫಾರ್ ಎವ್ರಿ ಒನ್. ಸೊ ನಾನು ಹೇಳೋದು ಒಂದೇ ಗಾಯ್ಸ್, ಇಫ್ ಯು ರಿಯಲಿ ವಾಂಟ್ ಟು ಟ್ರೈ, ಫಸ್ಟ್ ನಂಬಿಕೆ ಇಟ್ಕೊಂಡು ನೀವು ಫಾಲೋ ಮಾಡಿ, ಡೆಫಿನೆಟ್ಲಿ ನಿಮಗೆ ಆವಾಗ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಎವ್ರಿಥಿಂಗ್ ಈಸ್ ನಿಮ್ಮ ನಂಬಿಕೆ, ನಿಮ್ಮ ಬಿಲೀವ್ ಆಗಿರುತ್ತೆ, ನಿಮ್ಮ ಬಿಕಾಸ್ ಯುವರ್ ಎನರ್ಜಿ ಈಸ್ ವೆರಿ ಪವರ್ಫುಲ್. ನೀವು ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಆತ್ಮ, ಸ್ಪಿರಿಟ್, ವಾಟ್ ಎವರ್ ಎದ್ರ ಬಗ್ಗೆ ಆದರೂ ನೀವೇನಾದರೂ ಒಂದು ರಿಟರ್ನಲ್ಲಿ ತೊಗೋತಿದ್ದೀರಾ ಅಂದರೆ ನೀವು ಎಷ್ಟು ಬಿಲೀವ್ ಮಾಡ್ತಿದ್ದೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಇಟ್. ಆ್ಯಂಡ್ ಇವ್ರ ಬಗ್ಗೆ ಶಾರ್ಟಾಗಿ ನಾನು ಆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರನೇ ಇವ್ರದ್ದು ಕೇಂಚಿ ಧಾಮಲ್ಲಿ ಒಂದು ಆಶ್ರಮ ಇದಲ್ವ. ಸೊ ಅಲ್ಲಿ ಮೆನಿ ಪೀಪಲ್ ಹ್ಯಾಸ್ ವಿಸಿಟೆಡ್
ಆ್ಯಂಡ್ ಹೇಳಿದ್ನಲ್ವ, ಕೆಲವು ಪ್ಲೇಸಸಲ್ಲಿ ತುಂಬ ಪವರ್ಫುಲ್ ಆರಾ ಇರುತ್ತೆ, ಎನರ್ಜೀಸ್ ಇರುತ್ತೆ. ಅಲ್ಲಿ ಹೋಗಿ ನೀವು ಜಸ್ಟ್ ಸೈಲೆಂಟಾಗಿ ಕೂತ್ಕೊಂಡ್ರು ಸಾಕು, ಮೆಡಿಟೇಟ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ ಸಮ್ ಐಡಿಯಾಸ್, ಯು ವಿಲ್ ಗೆಟ್ ಸಮ್ ಕೈಂಡ್ ಆಫ್ ಥಾಟ್ಸ್, ಆ್ಯಂಡ್ ಅದು ನಿಮಗೆ ಸಕ್ಸಸ್ಫುಲ್ ಮಾಡುತ್ತೆ. ಸೊ ಅದೇ ರೀತಿ ಸ್ಟೀವ್ ಜಾಬ್ಸ್ ಅನ್ನೋರು ಐಫೋನ್ ಯೂಸ್ ಮಾಡೋರು ಯಾರಿದ್ದೀರಾ, ಲೈಕ್ ಅವರ ಓನರ್. ಸೊ ಇನ್ನೂ ಐಫೋನ್ ಆಗಿರಲಿಲ್ಲ ಆ್ಯಂಡ್ ಹಿ ವಾಂಟೆಡ್ ಟು ಮೀಟ್ ನೀಮ್ ಕರೋಲಿ ಬಾಬಾ, ಬಟ್ ಆಗ ಅವರ ಒಂದು ಡೆತ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಬಟ್ ಸ್ಟಿಲ್ ಹಿ ವೆಂಟ್ ಆ್ಯಂಡ್ ಹಿ ಲೈಕ್ ಮೆಡಿಟೇಷನ್ ಎಲ್ಲ ಮಾಡಿದ್ರು ಅಲ್ಲಿ. ಆ್ಯಂಡ್ ದೆನ್ ಹಿ ಗಾಟ್ ಸಮ್ ಐಡಿಯಾ ಆ್ಯಂಡ್ ಹಿ ವೆಂಟ್, ಬಿಕಾಸ್ ಹಿ ಓನ್ಲಿ ರಿವೀಲ್ ದಿಸ್. ಆ್ಯಂಡ್ ದೆನ್ ಹಿ ವೆಂಟ್ ಬ್ಯಾಕ್ ಆ್ಯಂಡ್ ಅಲ್ಲಿ ಅವರು ಆ್ಯಪಲ್ ಅನ್ನುವಂತಹ ಮೊಬೈಲ್ನ ಇದು ಮಾಡಿದ್ರು. ಆ್ಯಂಡ್ ದೇರ್ ಆರ್ ಮೆನಿ ಅದರ್ ಸ್ಟಫ್ಸ್ ಆಲ್ಸೋ. ಹಿ ಗಾಟ್ ಅನ್ ಐಡಿಯಾ ಇಲ್ಲಿ ಬಂದಾದ ನಂತರ ಅಂತ. ಆ್ಯಂಡ್ ಅದೇ ರೀತಿ ಹೀ ಸಜೆಸ್ಟೆಡ್ ಟು ಮಾರ್ಕ್ ಝಕರ್ಬರ್ಗ್, ದ ಫೇಸ್ಬುಕ್ ಓನರ್ ಐ ಥಿಂಕ್ ಅಲ್ವಾ. ಸೊ ಅವರೆಲ್ಲ ಅಲ್ಲಿ ಹೋಗಿದ್ದಾರೆ. ಆ್ಯಂಡ್ ಮೆನಿ ಅದರ್ ಪೀಪಲ್ ಆಲ್ಸೋ ವಿಸಿಟೆಡ್ ದೇರ್. ಯಾಕಂದರೆ ಅಲ್ಲಿ ಆ ಜಾಗದಲ್ಲಿರುವಂಥ ಎನರ್ಜಿ, ಬಿಕಾಸ್ ತುಂಬ ಜನ ಬಿಲೀವ್ ಮಾಡ್ತಾರೆ ನೀಮ್ ಕರೋಲಿ ಬಾಬಾ ಇವತ್ತಿಗೂ ಅವರ ಆತ್ಮ ಅಲ್ಲೇ ಇದೆ ಅಂತ. ಓಕೆ, ದೇ ಫೀಲ್ ದೇರ್ ಪ್ರೆಸೆನ್ಸ್ ದೇರ್. ಹಾಗಾಗಿ ಅವ್ರ ಎನರ್ಜಿಯಲ್ಲಿ ಇರೋದ್ರಿಂದ ಪೀಪಲ್ ಬಿಲೀವ್ ದ್ಯಾಟ್. ಆ್ಯಂಡ್ ಈಗ ಸ್ಟೀವ್ ಅವರು ಇಲ್ಲ, ಬಟ್ ವಾಟ್ ಐ ಆಮ್ ಸೇಯಿಂಗ್ ಈಸ್ ತುಂಬ ಜನ ಸಕ್ಸಸ್ಫುಲ್ ಪೀಪಲು ಅಲ್ಲಿ ಹೋಗಿದ್ದಾರೆ. ಆ್ಯಂಡ್ ಮೆನಿ ಅದರ್ ಪೀಪಲ್ ಆಲ್ಸೋ ವಿಸಿಟೆಡ್ ದೇರ್. ಸೊ ಐ ಥಿಂಕ್ ಈ ಒಂದು ಮಂತ್ರ ಅವರೇನು ಚಾಂಟ್ ಮಾಡಿದ್ದಾರೆ, ಬಿಕಾಸ್ ಹೀ ಈಸ್ ಆಲ್ರೆಡಿ ದ್ಯಾಟ್ ಹೈ ವೈಬ್ರೇಷನ್ ಪರ್ಸನ್. ಆ್ಯಂಡ್ ಅವರ ವಾಯ್ಸ್ ನಮಗೆ ರೆಕಾರ್ಡಿಂಗ್ ಸಿಕ್ಕಿರುತ್ತೆ, ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಸೊ ಆಗಿನ ಕಾಲದಲ್ಲಿ ಯಾರೋ ರೆಕಾರ್ಡ್ ಮಾಡಿಬಿಟ್ಟು ಹಾಕಿರೋಂತಹನೇ ಒಂದು ಆಡಿಯೋ ಇದೆ. ಸೊ ಅದನ್ನೇ ನಾನು ನನ್ನ ಚಾನಲಲ್ಲಿ ಹಾಕಿದ್ದೆ ಲಾಸ್ಟ್ ಟೈಮ್. ಸೊ ಬಿಕಾಸ್ ಆಫ್ ಕಾಪಿರೈಟ್ ಇಶ್ಯೂಸ್ ನಾನು ಅದನ್ನು ರಿಮೂವ್ ಮಾಡಬೇಕಾಯಿತು. ಆ್ಯಂಡ್ ನೋ ಪ್ರಾಬ್ಲಮ್, ಸ್ಟಿಲ್ ಐ ಆಮ್ ಪ್ರೊವೈಡಿಂಗ್ ದ ಸೇಮ್ ಲಿಂಕ್. ನಾನು ನಿಮಗೆ ಇದೇ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಆ್ಯಂಡ್ ಫಸ್ಟ್ ಕಾಮೆಂಟಲ್ಲಿ ಹಾಕಿರ್ತೀನಿ. ನೀವು ಡೆಫಿನೆಟ್ಲಿ ಇದನ್ನು ಕೇಳಬಹುದು. ಆ್ಯಂಡ್ ನೀವು ಅಷ್ಟೇ ಏನಾದರೂ ವಿಶ್ ಮಾಡ್ಕೊಳ್ಳಿ ಪ್ಲೀಸ್. ನೀಮ್ ಕರೋಲಿ ಬಾಬಾ, ನಂದು ಈ ಥರ ಕೆಲಸ ಇದೆ, ಇದನ್ನು ಫುಲ್ಫಿಲ್ ಮಾಡಿಕೊಡಿ. ಆ್ಯಂಡ್ ನಾನು ಈ ಥರ ಏನಾದರೂ ಮಾಡ್ತೀನಿ ಇನ್ ರಿಟರ್ನ್ ಅಂತ. ಸೊ ನಿಮಗೆ ಏನು ಸರಿ ಅನಿಸುತ್ತೆ, ನೀವೇನು ಮಾಡಬಹುದು ಅದನ್ನು ನೀವು ಮಾಡಿದ್ರೆ ಸಾಕು. ನೀವು ಇದೇ ವಿಡಿಯೋ ಹತ್ರ ಬಂದು ಕೆಳಗಡೆ ಕಾಮೆಂಟ್ ಮಾಡ್ತೀನಿ, ನಾನು ಎಲ್ರಿಗೂ ಹೇಳ್ತೀನಿ ನನ್ನ ಸಕ್ಸಸ್ ಸ್ಟೋರಿ ಅಂತಲೂ ನೀವು ವಿಶ್ ಮಾಡ್ಕೋಬಹುದು. ಇನ್ನು ಕೆಲವೊಬ್ಬರು ಬೇರೆ ಥರ ನಿಮಗೆ ಏನು ಸರಿ ಅನಿಸುತ್ತೆ ನೀವು ಅದನ್ನು ಮಾಡಬಹುದು. ಓಕೆ, ಸೊ ದ್ಯಾಟ್ಸ್ ಇಟ್ ಗೈಸ್. ದಿಸ್ ವಾಸ್ ಆಲ್ ಅಬೌಟ್ ದ ವಿಡಿಯೋ. ಆ್ಯಂಡ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಳಿಸ್ತಾ ಇದ್ದೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಅಂತೀನಿ, ಬಿಕಾಸ್ ಇಟ್ಸ್ ರಿಯಲಿ ವೆರಿ ಪವರ್ಫುಲ್. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಚಾನ್ಸ್ ಸಿಕ್ತು ಯಾವಾಗಾದರೂ ಡೆಲ್ಲಿ ಹೋಗಿ ಅಲ್ಲಿ ಹೋಗಿಬಿಟ್ಟು ನೀವು ಆಶ್ರಮ ವಿಸಿಟ್ ಮಾಡ್ಬೋದು ಅಂದರೆ ನೈನಿತಾಲ್ ಹತ್ರ ಐ ಥಿಂಕ್ ಕೆಂಚಿ ಧಾಮ್ ಅನ್ನೋವಂತಹ ಆಶ್ರಮ, ಅಲ್ಲಿ ಡೆಫಿನೆಟ್ಲಿ ವಿಸಿಟ್ ಮಾಡಿ ಆ ಮಂದಿರನ. ಆ್ಯಂಡ್ ಅಲ್ಲಿನ ವೈಬ್ರೇಷನ್ಸ್ ಎನರ್ಜಿನ ಫೀಲ್ ಮಾಡಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಗಾಡ್ ಬ್ಲೆಸ್ ಯು. ಎಲ್ಲರೂ ನಂಬಿಕೆ ಇಟ್ಕೊಂಡು ಫಾಲೋ ಮಾಡಿ. ಅಗೇನ್ ಐ ಆಮ್ ರಿಪೀಟಿಂಗ್, ಡೆಫಿನೆಟ್ಲಿ ದಿಸ್ ವಿಲ್ ಗಿವ್ ಯು 100% ರಿಸಲ್ಟ್. ಓಕೆ, ಸೊ ನೀವು ಎಷ್ಟು ದಿನ ಹೇಳ್ತೀರಾ ಅಷ್ಟು ದಿನ ಮಂತ್ರನ ಕೇಳಬೇಕಾಗತ್ತೆ. ಬಿಕಾಸ್ ನಾನು ಹಾಗೆ ಮಾಡಿದ್ದೆ, ಮಂತ್ರನ ಕೇಳ್ತಾ ಇದ್ದೆ ನಾನು ಇನ್ ಹಿಸ್ ವಾಯ್ಸ್. ದಟ್ ಈಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಇನ್ನೊಂದು ಏನಂದರೆ, ಆ ಮಂತ್ರ ಕೇಳೋ ಟೈಮಲ್ಲಿ ಸ್ಟಾರ್ಟಿಂಗ್ ಒಂದು 2-3 ಮಿನಿಟ್ಸ್ ಒಳಗಡೆ ನನಗೆ ಆಟೋಮೆಟಿಕಾಗಿ ನಿದ್ದೆ ಬರೋ ಸ್ಟಾರ್ಟ್ ಆಗಿಬಿಡ್ತಿತ್ತು. ಸೊ ಡೋಂಟ್ ವರಿ, ಇಫ್ ಯು ಆರ್ ಸ್ಲೀಪಿಂಗ್ ಆಲ್ಸೋ ಫೈನ್, ಬಿಕಾಸ್ ಸಮಥಿಂಗ್ ಈಸ್ ವೆರಿ ಪೀಸ್ಫುಲ್ ಅಂತಿದ್ದಾಗ ಅಥವಾ ನಿಮಗೆ ಹೀಲ್ ಮಾಡ್ತಿದೆ ಅಂತ ಇದ್ದಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿದ್ದೆ ಬಂದೇ ಬರುತ್ತೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಡೋಂಟ್ ವರಿ. ಸೊ ನೀವು ಟ್ರೈ ಮಾಡಿ ಗೈಸ್. ಓಕೆ, ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್.